ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಚಾನಲ್. ಇವತ್ತು ನಾನು ಫಿಲ್ಟರ್ ಕಾಫಿ ಇದರಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಹೊಸದು ಇಂಡಿಯಿಂದ ತೊಗೊಂಬಂದ್ವಿ. ಟ್ಯಾಪೆಲ್ಲ ಇರೋದ್ರಿಂದ ಕ್ಯೂಟಾಗಿತ್ತು, ಅದಕ್ಕೆ ತೊಗೊಂಬಂದೆ. ಈ ಥರ ಗ್ಲಾಸಲ್ಲಿ ಇದು 4 ಕಪ್ ಆಗುತ್ತೆ, ಅಂದರೆ ಮಿಲ್ಕ್ ಅರ್ಧ ಹಾಕ್ಕೋಬೇಕು. ಸೊ ಇದಕ್ಕೆ ನಾನು 8 ಸ್ಪೂನು ಕಾಫಿ ಪೌಡರ್ ಹಾಕ್ಕೊಳ್ತೀನಿ. ಫಸ್ಟು ಬಿಸಿನೀರು ಆಗಲೇ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. So today I am making filter coffee using this one. This time while coming from India I bought this one. This has a tap also. It has like this, and this one is there to like press the powder, and this is the lid. We have to put powder here and put this one, and then put water, hot water. The decoction comes here, then we can pour it here with milk and sugar. You can add sugar here also, otherwise you can add sugar here. So I am using this coffee powder today. It's a dark roast. I'll be putting 8 spoons to get it filtered. 8 ಸ್ಪೂನ್ ಹಾಕ್ತಾಯಿದ್ದೀನಿ. ಈ ಕಾಫಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಈ ಸತಿ. ಡಾರ್ಕ್ ರೋಸ್ಟ್ ಅಂತ ಇದೆ ಇದು. ಇವಾಗ ಪೌಡರ್ ಹಾಕಿ ನಾನು ಇದಕ್ಕೆ ನೀರು ಹಾಕಬೇಕು, ಬಿಸಿನೀರು ಹಾಕಲೇ ಇಟ್ಟಿದ್ದೀನಿ. I already kept the water to heat in a kettle. ನೈನ್ ಹಾಕ್ತಾಯಿದ್ದೀನಿ. ಇದು ಮುಚ್ಚಳ ಹಾಕೋಣ. I put 9 spoons. You have to take a spoon and spread it out. ಸ್ಪೂನ್ ತೊಗೊಂಡು ಸ್ಪ್ರೆಡ್ ಮಾಡೋಣ ಫಸ್ಟು. ಈಗ ಇದರಲ್ಲಿ ಪ್ರೆಸ್ ಮಾಡಬೇಕು. ಪೌಡರು ಇವಾಗ ಇದು ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿದ್ಮೇಲೆ ಈಗ ಬಿಸಿನೀರು ತಂದು ಹಾಕಬೇಕು. ಈಗ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಟೂ ಸ್ಪೂನ್ಸ್ ಹಾಕ್ತೀನಿ, ಬೇಕು ಅನ್ನೋರು ಆಮೇಲೆ ಎಕ್ಸ್ಟ್ರಾ ಹಾಕೋಬೋದು. ಈ ಸ್ಪೂನ್ ಸ್ವಲ್ಪ ದೊಡ್ಡದಾಗಿದೆ. ಐ ಆಮ್ ಪುಟ್ಟಿಂಗ್ 2 spoons of sugar. If anybody wants more, they can add it in their cup. Now I'll be adding hot water. ಈಗ ಬಿಸಿನೀರು ಹಾಕೋದು. ಅದು ಫಿಲ್ಟ್ರ್ ಆಗೋಕ್ಕೆ ಇವಾಗ ಬಿಡಬೇಕು. ಈಗ ಲಿಡ್ ಕವರ್ ಮಾಡೋಣ. ಇದು ಫಿಲ್ಟ್ರ್ ಆಗೋದ್ಮೇಲೆ ತೋರಿಸ್ತೀನಿ.